ಹಾಯ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಕಳೆದ ಎಲ್ಲ 9 ತರಗತಿಗಳನ್ನು ಕೂಡ ನೀವು ನೋಡಿದರೆ ಅಂತ ಭಾವಿಸ್ತೀನಿ. ಈಗ ಆಲ್ರೆಡಿ ಡೈಲಿ 35 ಕ್ವಶನ್ಸು ಏನು ಕನ್ನಡದಲ್ಲಿ ಬರ್ತವೆ, 35 ಕ್ವಶನ್ಸ್. ಅದರಲ್ಲಿ 9 ಕ್ಲಾಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇದು 10ನೇ ಕ್ಲಾಸ್ ಆಗಿರುತ್ತೆ. ಅಂದರೆ ಕಮ್ಯುನಿಕೇಷನಲ್ಲಿ ಏನು 35 ಕ್ವಶನ್ಸ್ ಕೇಳಿರ್ತಾನೆ ಕನ್ನಡ, ಅದರಲ್ಲಿ 10ನೇ ಕ್ವಶನ್ಸ್ ಆಗಿರುತ್ತೆ. ಇದರಲ್ಲಿ ಕಳೆದ 9 ಕ್ಲಾಸ್ ಯಾರ್ಯಾರು ನೋಡಿರ್ತೀರೋ ಅವ್ರಿಗೆ ಮ್ಯಾಕ್ಸಿಮಮ್ ಆಗಿ ಯೂಸ್ ಆಗುತ್ತೆ ಇದು. ಯಾಕಂತ ಕೇಳಿದ್ರೆ ಇದರಲ್ಲಿ ಬರೋ ಎಲ್ಲ ಟಾಪಿಕ್ಸ್ ಕೂಡ ಗ್ರಾಮರ್ ಟಾಪಿಕ್ಸ್, ಎಲ್ಲ ಟಾಪಿಕ್ಸ್ನ ನಾನು ಆಲ್ರೆಡಿ 9 ಕ್ಲಾಸಲ್ಲಿ ಹೇಳ್ಬಿಟ್ಟಿದ್ದೀನಿ. ಹಾಗಾಗಿ ಇದರಲ್ಲಿ ನಾನು ಡೀಟೇಲ್ ಆಗಿ ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ಈಗೇನು ಬರ್ತಾ ತುದಿ ನಾಲ್ಗೆ, ಈ ಬಹುವ್ರೀಹಿ ಸಮಾಸ, ಅಂಶಿ ಸಮಾಸ ಅಂದ್ರೇನು, ರಿ ಸಮಾಸ ಅಂದ್ರೇನು, ಕರ್ಮಧಾರಯ ಸಮಾಸ, ಇದನ್ನೆಲ್ಲ ನಾನು ಹೇಳಲ್ಲ. ನೆಕ್ಸ್ಟ್ ಉತ್ಪಲ ಮಾಲಾ ವೃತ್ತ ಅಂದ್ರೇನು, ಚಂಪಕಮಾಲ, ಶಾರ್ದೂಲ, ಸದ್ಗರ ಇವನ್ನೇನು ಹೇಳಲ್ಲ ನಾನು ಇದರಲ್ಲಿ. ಓಕೆನಾ? ಜಸ್ಟ್ ಆನ್ಸರ್ ಹೇಳ್ಕೊಳ್ತಾ ಹೋಗ್ತೀನಿ. ಯಾಕಂತ ಕೇಳಿದ್ರೆ ಈ 9 ವಿಡಿಯೋದಲ್ಲೂ ಕೂಡ ನಾನು ಒಂದೊಂದು ಟಾಪಿಕ್ನ 2 ಸಾರಿ 3 ಸಾರಿ ರಿಪೀಟ್ ಮಾಡಿಬಿಟ್ಟಿದ್ದೀನಿ. ಓಕೆನಾ? ಹಾಗಾಗಿ ಇದರಲ್ಲಿ ಇದು ಇಂಪಾರ್ಟೆಂಟ್. ಇದು ಉತ್ಪಲ, ಇದು ಕರ್ನಾಟಕ ಖ್ಯಾತ ವೃತ್ತಗಳು ಅಂತ ಬರ್ತಾವಲ್ವಾ, ಇದು ಇಂಪಾರ್ಟೆಂಟ್. ಇಲ್ಲಿ ಸ್ವಲ್ಪ ಬಹಳ ಕನ್ಫ್ಯೂಷನ್ ಆಗ್ತದೆ, ಇಂಥದ್ದು ಹೇಳ್ತೀನಿ. ಈ ಸಮಾಸಗಳು ಎಲ್ಲದರಲ್ಲೂ ಹೇಳ್ಬಿಟ್ಟಿದೆ. ಪ್ರತಿ 10 ಪೇಪರಲ್ಲಿ ಕನಿಷ್ಠ 5ರಿಂದ 6 ಸರಿ ರಿವಿಷನ್ ಆಗಿದೆ. ಹಾಗಾಗಿ ಸುಮ್ಮನೆ ಅಲ್ಲಿ ಟೈಮು ಇಲ್ಲಿ ಟೈಮು ಇಷ್ಟ ಆಗೋದು ಬೇಡ ಅನ್ನೋದಕ್ಕೆ ಇಲ್ಲಿ ಎಲ್ಲವನ್ನೂ ಕೂಡ ರಿವಿಷನ್ ಮಾಡ್ತಿರಲ್ಲ, ಬಟ್ ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ರಿವಿಷನ್ ಮಾಡ್ತಾ ಈ ಕ್ಲಾಸನ್ನು ತೊಗೊಂಡು ಹೋಗ್ತಿರುತ್ತೆ. ಐ ಹೋಪ್ ಇನ್ನು ಯಾರು ಇದೇ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹಳೆ 9 ಕ್ಲಾಸ್ನ ನೋಡೋಕ್ಕೆ ಸಾಧ್ಯ ಆಗಿರಬೇಕು. ಅಂದರೆ ನಿಮಗೆ ಕನ್ನಡ ನಿಮಗೆ ಔಟ್ ಆಫ್ ಔಟ್, ಯಾವುದರಲ್ಲಿ ಗ್ರಾಮರಲ್ಲಿ ಔಟ್ ಆಫ್ ಔಟ್ ಬರೋದು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಆರಾಮ್ಸೆ ಬರ್ತವೆ ಈ 10 ಕ್ಲಾಸ್ನ ನೋಡಿದ್ದೆ ನಿಜ ಆದರೆ. ಓಕೆನಾ? ಅಂದರೆ ಟಾಪಿಕ್ಸ್ ಎಲ್ಲ 2-3 ಸಾರಿ ರಿಪೀಟ್ ಆಗಿಬಿಟ್ಟಿದೆ. ಓಕೆ, ಇದನ್ನ ಯಾಕೆ ಮಾಡ್ತಿದ್ವಿ ಅಂದರೆ, ಈಗ ಆಲ್ರೆಡಿ ಇಂಗ್ಲೀಷ್ ಕೂಡ ರನ್ನಿಂಗ್ ಇದೆ, ಆಮೇಲೆ ಕಂಪ್ಯೂಟರ್ ಕೂಡ ಇದೇ ರೀತಿ ರನ್ನಿಂಗ್ ಮಾಡ್ತಿದ್ವಿ. ಯಾಕಂತಂದರೆ ಜಿ ಕೆದಲ್ಲಿ ಬಂತಂದರೆ ಜಿ ಕೆ ಪ್ರತಿ ಡೈಲಿ ಒಂದು ಕ್ವಶನ್ ಪೇಪರ್ ಸೀರೀಸ್ ಅಂತಂದು 25ಕ್ಕೂ 20 23, 24 ಇಷ್ಟು ಕ್ವಶನ್ ಪೇಪರ್ನ KPSC ಆಲ್ರೆಡಿ ಸಾಲ್ವ್ ಮಾಡಿ ಇಟ್ಬಿಟ್ಟಿದ್ದೀನಿ. ಓಕೆನಾ? ಬಟ್ ಕಮ್ಯುನಿಕೇಷನ್ ಇರಲಿಲ್ಲ, ಹಾಗಾಗಿ ಕಮ್ಯುನಿಕೇಷನ್ ಇವಾಗ ಸಾಲ್ವ್ ಮಾಡ್ತಿದ್ದೀವಿ. ಆಮೇಲೆ ಜಿ ಕೆದಲ್ಲಿ ಆ ಕ್ವಶನ್ ಪೇಪರ್ ಎಲ್ಲವೂ ಜಿ ಕೆ ಕ್ವಶನ್ ಪೇಪರು ಪ್ಲಸ್ ಎಕ್ಸ್ಟ್ರಾ ಸಿಲೆಬಸ್ ಬರುತ್ತೆ ನೋಡ್ರಿ. ಇದರಲ್ಲಿ ಜಿ ಕೆದಲ್ಲಿ ಎಕ್ಸ್ಟ್ರಾ ಸಿಲೆಬಸ್ಸು, ಭೂ ಸುಧಾರಣೆ, ಪಂಚಾಯತು, ಆಮೇಲೆ ಕೋಆಪರೇಟಿವು, ಲ್ಯಾಂಡ್ ರಿಫಾರ್ಮ್ಸು, ಈ ರೀತಿ ಏನೇನು ಬರುತ್ತಲ್ವ ಎಕ್ಸ್ಟ್ರಾ ಸಿಲೆಬಸ್, ಆ ಸಿಲೆಬಸ್ ಅಂತಂದು ಸಪ್ರೇಟ್ ಒಂದು ಫೋಲ್ಡರ್ ಇದೆ, ಗ್ರೂಪ್ಸ್ ಎಕ್ಸ್ಟ್ರಾ ಸಿಲೆಬಸ್ ಅಂತಂದು. ಆಮೇಲೆ ಇನ್ನೊಂದು KPSC ಡೈಲಿ ಒಂದು ಕ್ವಶನ್ ಪೇಪರ್ ಅಂತಂದು, ಕ್ವಶನ್ ಪೇಪರ್ ಅನಾಲಿಸಿಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಇವೆರಡು ಪ್ಲೇ ಲಿಸ್ಟನ್ನು ನೀವು ನೋಡ್ಕೊಂಡು ಹೋದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸು ಜಿ ಕೆದಲ್ಲಿ ಅಲ್ಲಿ ಕವರ್ ಆಗುತ್ತೆ ನಿಮಗೆ. ಈ ಕಮ್ಯುನಿಕೇಷನಲ್ಲಿ ಅಂತಂದರೆ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಅಂತಲೇ ಸಪ್ರೇಟ್ ಪ್ಲೇ ಲಿಸ್ಟ್ ಇದ್ದಾವೆ. ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಸು ಇಲ್ಲಿ ಕವರ್ ಆಗುತ್ತೆ. ಓಕೆನಾ? ಗ್ರಾಮರ್ಗಂತೂ ನಾವು ಬಿಟ್ಕೊಡಲ್ಲ. ಕಮ್ಯುನಿಕೇಷನ್ ಔಟ್ ಆಫ್ ಔಟ್ ಇದೆ ನಿಮಗೆ ಸಿಲೆಬಸ್ಸು ಇದರಲ್ಲೇ, ಈ ಚಾನಲಲ್ಲಿ. ಹಾಗೆ ಸಬ್ಜೆಕ್ಟಲ್ಲಿ ಜಿ ಕೆದಲ್ಲಿ ಅಂತ ಬಂದರೆ ಕ್ವಶನ್ ಪೇಪರ್ ಕಂಪ್ಲೀಟ್ ಮಾಡಿದ್ದೀವಿ, 20 ಕ್ವಶನ್ ಪೇಪರ್ಗಿಂತ ಮೇಲೆ. ಹಾಗೆ ಎಕ್ಸ್ಟ್ರಾ ಸಿಲೆಬಸಲ್ಲಿ ಏನೇನು ಬರುತ್ತೆ ಟಾಪಿಕ್ಸ್ ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ. ಬಟ್ ಎಕ್ಸ್ಟ್ರಾ ಸಿಲೆಬಸ್ ಪ್ಲಸ್ ಜಿ ಕೆ ಇದು ಮಾತ್ರ 159ಗೆ ಇದರಲ್ಲಿ ಮೆಂಬರ್ಶಿಪ್ ತೊಗೊಂಡ್ರೆ, ಈ ಚಾನಲಲ್ಲಿ ಮೆಂಬರ್ಶಿಪ್ ತೊಗೊಂಡ್ರೆ ಮಾತ್ರ ಇವು ಎಷ್ಟು ಕ್ಲಾಸಸ್ ಆಕ್ಸೆಸ್ ಆಗ್ತವೆ. ಉಳಿದವೆಲ್ಲ ಫ್ರೀನೇ ಇರ್ತವೆ, ಡೋಂಟ್ ವರಿ. ಓಕೆನಾ? ಈಗ ಕನ್ನಡ, ಇಂಗ್ಲೀಷ್ ಇದು ಕೂಡ ಈಗ ಜಸ್ಟ್ ಅಟ್ ಪ್ರೆಸೆಂಟ್ ಆಗಿ ಫ್ರೀನೇ ಇದೆ. ಓಕೆ, 36ನೇ ಕ್ವಶನ್ ಏನಿದೆ, ಇದು ಲೇಬರ್ ಇನ್ಸ್ಪೆಕ್ಟರ್ ಕ್ವಶನ್ಸ್ ಪೇಪರ್. ಓಕೆನಾ? ಲೇಬರ್ ಇನ್ಸ್ಪೆಕ್ಟರ್ ಕ್ವಶನ್ ಪೇಪರ್ ಇದು. ಬಾಯಲ್ಲಿ ಶರಣಾರ್ಥಿ, ಕೊಂಕಳಲ್ಲಿ ದೊಣ್ಣೆ, ಇದು ಒಗಟು, ಶುಭಾಷಿತನೋ, ಗಾದೆನೋ ಅಥವಾ ನುಡಿಗಟ್ಟೋ ಅಂತ ಕೇಳಿದ್ರೆ ಇದು ಒಂದು ಗಾದೆ ಆಗಿರುತ್ತೆ. ನೆಕ್ಸ್ಟ್ ತುದಿ ನಾಲಿಗೆ. ತುದಿ ನಾಲಿಗೆ ಇದು ಯಾವ ಸಮಾಸ? ನಾಲಿಗೆಯ ಪ್ಲಸ್ ತುದಿ, ತುದಿ ನಾಲಿಗೆ ಅಂದ್ರೆ ಇದು ಅಂಕಿ ಸಮಾಸ ಅಲ್ಲ, ಅಂಶಿ ಸಮಾಸ. ಟೈಪಿಂಗ್ ಮಿಸ್ಟೇಕ್ ಆಗಿರ್ಬೇಕು, ಅಂಶಿ ಸಮಾಸ. ಓಕೆನಾ? ನೆಕ್ಸ್ಟ್ ಮಸಜಸ ತತ ತತಗು. ಮಸಜಸ ತತ ತತ, ಇದು ಯಾವ ವೃತ್ತ ಅಂತ ಕೇಳಿದ್ರೆ ಇದು ಶಾರ್ದೂಲ ವಿಕಿರ್ಪೀಡಿತ. ಒಂದು ನಿಮಿಷ ಇದನ್ನ ತೋರಿಸ್ಬಿಡ್ತೀನಿ ನಿಮಗೆ, ಯಾಕಂದ್ರೆ ಇದು ಭಾಳ ಇಂಪಾರ್ಟೆಂಟು, ಹಾಗೆ ಭಾಳ ಕನ್ಫ್ಯೂಷನ್ ಆಗೋ ಏರಿಯಾ ಅದು. ಹಾಗಾಗಿ ಅದನ್ನು ತೋರಿಸ್ತೀನಿ. ಆಲ್ರೆಡಿ ಮೊನ್ನೆ ಕ್ಲಾಸಲ್ಲಿ ಹೇಳಿದ್ದೆ ನಾನು ಇದನ್ನ. ಒಂದು ನಿಮಿಷ, ಇಲ್ಲಿದೆ ನೋಡಿ. ಉತ್ಪಲ ಖ್ಯಾತ ಕರ್ನಾಟಕ ವೃತ್ತಗಳಂತ ಬರ್ತವೆ. ಅದರಲ್ಲಿ ಫಸ್ಟ್ ಉತ್ಪಲ ಮಾಲಾ ವೃತ್ತ. ಉತ್ಪಲ ಮಾಲಾ ವೃತ್ತದಲ್ಲಿ ಏನೇನು ಬರುತ್ತೆ? ಬರನ ಬರನ ಬರಲಗು, ಬರನ ಬರಲಗು, ಇದು ಯಾವುದು? ಉತ್ಪಲ ಮಾಲಾ ವೃತ್ತ. ನೆಕ್ಸ್ಟ್ ಚಂಪಕ ಮಾಲಾ ವೃತ್ತ ಅಂದ್ರೆ ನಜಜ ನಜಜ ಜಜ ಜಜರ, ನ ಜ ಬ ಜ ಜ ಜ ರ, ಇದು ಚಂಪಕ ಮಾಲಾ ವೃತ್ತ. ನೆಕ್ಸ್ಟ್ ಶಾರ್ದೂಲ ವಿಕಿರ್ಪೀಡಿತ ಅಂದ್ರೆ ಮಸಜಸ ತತ ತತಗು. ಇದೇ ಬಂದಿರೋದು ಕ್ವಶನ್ಸ್ ಈಗ. ಓಕೆನಾ? ಇದೇ ಇವಾಗ ಬಂದಿರೋ ಕ್ವಶನ್ಸ್ ಇದೆ. ನೆಕ್ಸ್ಟ್ ಮತ್ತೆ ಬಾ ವಿಕಿರಿಪೀಡಿತ ಅಂದ್ರೆ ಸಬರನ ಮಯಲಲಗು. ಓಕೆ, ನೆಕ್ಸ್ಟ್ ಸರ್ಗರ ವೃತ್ತ, ಇದು ಮಬರನ ಯಯ, ಇದು ಬಂತಂದ್ರೆ ಸರ್ಗರ ವೃತ್ತ. ನೆಕ್ಸ್ಟ್ ಮಹಾಸರ್ಗರ ವೃತ್ತ ಅಂದ್ರೆ ಸತತ ನ ಸರರಗು, ಇದು
ಮಹಾಸರ್ಗರ ವೃತ್ತ. ಐ ಹೋಪ್ ಹೇಳೋದು ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಈ ರೀತಿ ಬೇರೆ ಬೇರೆ ಕ್ಲಾಸಲ್ಲಿ ಆಲ್ರೆಡಿ ಕವರ್ ಮಾಡಿರೋದ್ರಿಂದ ಕೆಲವೊಂದಿಷ್ಟು ಟಾಪಿಕ್ಸ್ ಅನ್ನ ನಾನು ಇದರಲ್ಲಿ ರಿಪೀಟ್ ಮಾಡ್ತಿಲ್ಲ. ಓಕೆ, ನೆಕ್ಸ್ಟ್ ಮರಳಲ್ಲಿ. ಮರಳಲ್ಲಿ, ಮರಗಳಲ್ಲಿ ಈ ಪದವು ವ್ಯವಸ್ಥಿತಗೊಂಡಿರುವುದು ನಾಮಪದ, ಬಹುವಚನ ಪ್ರತ್ಯಯ ಮತ್ತು ವಿಭಕ್ತಿ ಪ್ರತ್ಯಯ. ಹಾಗಾಗಿ ಆಪ್ಷನ್ 4 ರೈಟ್ ಆನ್ಸರ್. ನೆಕ್ಸ್ಟ್ ವಾಲ್ಮೀಕಿ ರಾಮಾಯಣವನ್ನು ಬರೆದ. ಇಲ್ಲಿ ಬರೆದ ಎಂಬುದು ಏನಂದ್ರೆ ಕರ್ಮಪದನೋ ನಾಮಪದನೋ ಕರ್ತನೋ ಕ್ರಿಯಾನೋ ಅಂತಂದ್ರೆ ಬರೆದ, ಬರೆಯುತ್ತಿದ್ದ. ಓಡುತ್ತಿದ್ದ ಅಂದ್ರೆ ಅಲ್ಲಿ ವರ್ಕ್ ಪ್ರೋಸೆಸ್ ನಡೀತಿದೆ ಅಂದ್ರೆ ಇದು ಕ್ರಿಯಾಪದ, ಕ್ರಿಯೆ ನಡೀತಿದೆ ಅಲ್ಲಿ. ನೆಕ್ಸ್ಟ್ 41 ಚಂದ್ರಮುಖ ಮುಖಚಂದ್ರ ಎಂಬುದು ಇದಕ್ಕೆ ಉದಾಹರಣೆ. ಮುಖಚಂದ್ರ ಎಂಬುದು ಯಾವುದಕ್ಕೆ ಉದಾಹರಣೆ ಅಂದ್ರೆ ರೂಪಕಾಲಂಕಾರ. ನಿನ್ನೆ ಕ್ಲಾಸಲ್ಲಿ ರೂಪಕಾಲಂಕಾರದ ಬಗ್ಗೆ ಹೇಳಿದ್ದೀನಿ. 9ನೇ ಕ್ಲಾಸಲ್ಲಿ ಆ ಚಾಪ್ಟರ್ ಕವರ್ ಮಾಡಿರೋದಿಲ್ಲ, ಹಾಗಾಗಿ ಅದನ್ನ ಅಲಂಕಾರದ ಬಗ್ಗೆ ಕಂಪ್ಲೀಟ್ ಆಗಿ ನಿನ್ನೆ ಕ್ಲಾಸಲ್ಲಿ ಇದೆ. ಓಕೆನಾ? ಬೇಕಾದ್ರೆ ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಇಲ್ಲಿದೆ ನೋಡಿ. ಇದರಲ್ಲಿ ಅಲಂಕಾರದ ಬಗ್ಗೆ ನಿನ್ನೆ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ಹೇಳಿದೆ. ಇಲ್ಲಿ ಅಲಂಕಾರಗಳು, ಉಪಮಾ ಅಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷ, ಅರ್ಥಾಲಂಕಾರ, ದುಷ್ಟಾಂತ ಅಲಂಕಾರ, ಶ್ಲೇಷಾಲಂಕಾರ. ಉಪಮಾಲಂಕಾರ ಅಂದ್ರೆ ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲಿರದಂತೆ ಅಂದ್ರೆ ಕಂಪೇರ್ ಮಾಡೋದು. ನೆಕ್ಸ್ಟ್ ರೂಪಕಾಲಂಕಾರ ಅಂದ್ರೆ ಹೋಲಿಕೆ ಪ್ಲಸ್ ಹೋಲಿಸುವುದನ್ನ ಎರಡು ಒಂದೇ ಅಂತ ಹೇಳೋದು ರೂಪಕಾಲಂಕಾರ. ಆ ಮನುಷ್ಯ ನಿಜವಾಗಿಯೂ ದೇವರು, ಈ ರೀತಿ ಎಕ್ಸಾಂಪಲ್ ರೂಪಕಾಲಂಕಾರದಲ್ಲಿ ಬರುತ್ತೆ. ನೆಕ್ಸ್ಟ್ ಉತ್ಪ್ರೇಕ್ಷ ಅಲಂಕಾರ, ಆಮೇಲೆ ಅರ್ಥಾಲಂಕಾರ, ದುಷ್ಟಾಂತ, ಶ್ಲೇಷಾಲಂಕಾರ ಅಂದ್ರೆ ಡಬಲ್ ಮೀನಿಂಗ್ ತರ ಬರೋದನ್ನ ಶ್ಲೇಷಾಲಂಕಾರ, ಎರಡು ಅರ್ಥ ಬರೋದನ್ನ. ಓಕೆನಾ? ಈ ರೀತಿ ನಿನ್ನೆ ಕ್ಲಾಸಲ್ಲಿ ನಾನು ಕಂಪ್ಲೀಟ್ ಆಗಿ ಹೇಳಿರೋದ್ರಿಂದ ಇದರಲ್ಲಿ ನಾನು ಅಲಂಕಾರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ. ಓಕೆ, ನೆಕ್ಸ್ಟ್ ಅನ್ವರ್ಥನಾಮ ಎಂದರೇನು? ಅನ್ವರ್ಥನಾಮ ಅಂದ್ರೂ ಕೂಡ ಹೇಳಿದೀನಿ. ಇವೆಲ್ಲ ಹೇಳಿರೋದೇ ಗ್ರಾಮರ್ ಟಾಪಿಕ್ಸ್. ಇದರಲ್ಲಿ ಏನಿದೆ ಕಂಪ್ಲೀಟ್ ಆಗಿ ನಾನು 9 ಕ್ಲಾಸಲ್ಲಿ ಆಲ್ರೆಡಿ ಹೇಳಿರೋದೇ ಇದೆ. ಓಕೆನಾ? ಗುಣ ಆಕಾರಕ್ಕೆ ಹೊಂದಿಕೊಳ್ಳುವ ಹೆಸರನ್ನು ಹೇಳುವ ಪದವನ್ನೇ ಅನ್ವರ್ಥನಾಮ ಅಂತ ಕರೀತಾರೋ, ಅಥವಾ ಒಂದೇ ಜಾತಿ ಅನೇಕ ವಸ್ತುಗಳನ್ನು ಹೊಂದಿರುವ ಬೇರೊಂದು ಕೊಟ್ಟ ಹೆಸರು ಅಲ್ಲ. ರೂಢಿಯಿಂದ ಕರೆಯುವ ಅನಿರ್ದಿಷ್ಟ ಪದ, ಭಾವನೆಯಿಂದ ಅಂತರ್ಗತವಾಗಿರುವ ಪದ ಅಂತ ಕೇಳಿದ್ರೆ ರೈಟ್ ಆನ್ಸರ್ ಇದಕ್ಕೆ ಗುಣ ಆಕಾರಕ್ಕೆ ಹೊಂದಿಕೊಳ್ಳುವ ಹೆಸರನ್ನು ಹೇಳುವ ಪದವನ್ನ ಅನ್ವರ್ಥನಾಮ ಎಂದು ಕರೆಯುತ್ತೇವೆ. ಬಂಡಣ ಪದದ ಸಮಾನಾರ್ಥಕಗಳು. ಬಂಡಣ ಪದದ ಸಮಾನಾರ್ಥಕ ಯುದ್ಧ, ಮಳಿಗೆ, ಯುದ್ಧ, ಭೂಮಿ, ಯುದ್ಧ, ಕಾಳಗ ಅಂತ ಕೇಳಿದ್ರೆ ಇದಕ್ಕೆ ಬಂಡಣ ಪದಕ್ಕೆ ಸಮಾನಾರ್ಥಕ ಯುದ್ಧ, ಕಾಳಗ. ಯುದ್ಧನೂ ಅಂದ್ರೆ ಒಂದೇ, ಕಾಳಗಂದ್ರು ಒಂದೇ. ಬಂಡಣ ಬಿಡಿ, ನಿಮ್ಗೆ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಯುದ್ಧ ಮತ್ತು ಕಾಳಗ ಎರಡು ಒಂದೇ. ಇಲ್ಲಿ ಯುದ್ಧನೂ ನಿಮ್ಗೆ ಗೊತ್ತು, ಭೂಮಿನೂ ಗೊತ್ತು, ಇದಕ್ಕೆ ಸಂಬಂಧ ಇಲ್ಲ, ಇದನ್ನ ಆರಾಮ್ ತೆಗಿಬೋದು. ಓಕೆನಾ? ಯುದ್ಧ, ಮಳಿಗೆ ಅಂದ್ರೆ ರೂಮ್ಸ್, ಇವು ಬಾಡಿಗೆ ಮಳಿಗೆಗಳು ಇರ್ತಾವಲ್ವಾ, ಏನಾದ್ರೂ ಅಂಗಡಿಗಳು ಇರ್ತಾವಲ್ಲ, ಅದು ಯುದ್ಧಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಮನೆ, ಗುಡಾಣ, ಇದು ಮನೆಗೂ ಮತ್ತೆ ಇದಕ್ಕೆ ಏನು ಸಂಬಂಧ ಇಲ್ಲ ಅಂತ ಗೊತ್ತಾಗುತ್ತೆ ನಿಮ್ಗೆ. ಯುದ್ಧ 3ರಲ್ಲಿ ಬಂದಿದೆ ಅಂದ್ರೆ ಮ್ಯಾಕ್ಸಿಮಮ್ ಆನ್ಸರ್ ಅಲ್ಲೇ ಇರುತ್ತೆ ಅಂತ ನಿಮ್ಗೆ ಗೆಸ್ ಮಾಡ್ಕೊಂಡು ಇದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಆಪ್ಷನ್ 4 ರೈಟ್ ಆನ್ಸರ್. ನೆನಪಿನ ಹಕ್ಕಿಯ ಹಾರಲು ಬಿಟ್ಟು, ಇದು ಯಾರ ಕೃತಿ? ಗಿರೀಶ್ ಕಾರ್ನಾಡ್, ಮುಡ್ನಕೂಡು ಚಿನ್ನಸ್ವಾಮಿ ಅಂತಂದ್ರೆ ರೈಟ್ ಆನ್ಸರ್ ಇದಕ್ಕೆ ಮುಡ್ನಕೂಡು ಚಿನ್ನಸ್ವಾಮಿ. ಓಕೆನಾ? ನೆಕ್ಸ್ಟ್ ಹೆಣ್ಣಾಗಿ ಯಾರು ಹುಟ್ಟುವುದಿಲ್ಲ, ನಂತರ ರೂಪಿತಗೊಳ್ಳುತ್ತಾರಷ್ಟೇ ಎಂದು ತನ್ನ ಕೃತಿಯಲ್ಲಿ ಘೋಷಿಸಿದಾಕೆ ಯಾರು? ಓಕೆನಾ? ಇದಕ್ಕೆ 45 ಕ್ವಶನ್ಸ್ಗೆ ರೆಡಿ ಆದ ಆನ್ಸರ್ ಸಿಮೋನಾ ದಿ ಬೋನಾ. ನೆಕ್ಸ್ಟ್ ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಕೃತಿಯ ಕರ್ತೃ ಯಾರು? ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಕೃತಿಯ ಕರ್ತೃ ಯಾರು ಅಂದ್ರೆ ಆರ್ ನರಸಿಂಹಾಚಾರ್ಯರು. ಮಲ್ಲಿಗೆ ದಂಡೆ ಜನಪದ ಕೃತಿಯ ಸಂಗ್ರಾಹಕರು ಯಾರು? ಮಲ್ಲಿಗೆ ದಂಡೆ ಜನಪದ ಕೃತಿಯ ಸಂಗ್ರಾಹಕರು ಕಾಸೆಪ್ಪ ರೇವಪ್ಪ. ತರಿ ಪದದ ಸಮಾನಾರ್ಥಕಗಳು ಯಾವ್ದಂದ್ರೆ ಕಡಿ, ಕತ್ತರಿಸು, ಛೇದಿಸು, ಕೀಳು. ಇವು 4 ಒಂದೇ ರೀತಿ ಬರ್ತಾವ ನೋಡ್ರಿ. ಓಕೆನಾ? ತರಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಹಿಂಗ್ ಮಾಡ್ಬೋದು. ಹೀಗೆ ಪೀಡೆ, ಕತ್ತರಿಸು ಇವೆರಡಕ್ಕೂ ಸಂಬಂಧ ಇಲ್ಲ. ಓಕೆನಾ? ಪೀಡೆಗೂ ಕತ್ತರಿಸೋದಕ್ಕೂ ಸಂಬಂಧ ಇಲ್ಲ. ಓಕೆನಾ? ಕಿಡಿ, ಕೀಳು, ಮರ, ಕತ್ತರಿಸು. ಕತ್ತರಿಸು ಬರುತ್ತೆ, ಕೀಳು ಇವೆರಡು ಸೇಮ್ ಆಗುತ್ತೆ. ಕಿಡಿ, ಮರ ಇವೆರಡು ಬೇರೆ ಬೇರೆ ಆಗ್ತವೆ. ಓಕೆನಾ? ಕತ್ತರಿಸು ಒಂದೇ ಆಗುತ್ತೆ. ಕಡಿ ಇವೆರಡಕ್ಕೂ ಇಂಟರ್ಲಿಂಕ್ ಇದೆ. ಮರ ಇದಕ್ಕೂ ಇಂಟರ್ಲಿಂಕ್ ಇಲ್ಲ, ಇದಕ್ಕೂ ಇಂಟರ್ಲಿಂಕ್ ಇಲ್ಲ. ಇವು 4 ಸೇಮ್ ಇರೋದಂದ್ರೆ ಕಡಿಯೋದಂದ್ರೂ ಒಂದೇ, ಮರವನ್ನು ಕತ್ತರಿಸು ಅಂತಾನು ಅಂತಾರೆ, ಮರವನ್ನು ಕಡಿ ಅಂತಾನು ಅಂತಾರೆ. ಮರವನ್ನು ಛೇದಿಸು ಅಂದ್ರೆ 2 ಭಾಗ ಮಾಡ ಅಂತಾನು, ಮರವನ್ನು ಕೀಳು ಒಟ್ಟು ಭೂಮಿಯಿಂದ ಬೇರ್ಪಡಿಸು, ಆ ರೀತಿ. ಓಕೆನಾ? ಹಾಗಾಗಿ ಸಮಾನಾರ್ಥಕ ಪದ ಆಪ್ಷನ್ ಫಸ್ಟ್. ಬಿಂಕ ಬೆಡಗು ಇದರ ಸಮಾನಾರ್ಥಕ ಅಂದ್ರೆ ಸೊಗಸು, ಅಂದ. ಕೆಳಗಿನ ಮಕ್ಕಳಲ್ಲಿ ಇಂಗ್ಲಿಷ್ ಪದದ ಯಾವುದು? ಪೋಷಕರ ಪ್ರೆಸೆನ್ಸ್ ಅಲ್ಲಿ ತೀರ್ಮಾನಿಸಲಾಯಿತು. ಪೋಷಕರ ಪ್ರೆಸೆನ್ಸ್ ಅಲ್ಲಿ ಅಂದ್ರೆ ಪ್ರೆಸೆನ್ಸ್ ಅಂದ್ರೆ ಸಮ್ಮುಖ, ಅಧಿಕೃತ ಅಲ್ಲ.
ನಿರ್ದೇಶನ ಅಲ್ಲ, ನಿರ್ದೇಶನ ಅಂದ್ರೆ ಡೈರೆಕ್ಷನ್. ಓಕೆನಾ, ಜೊತೆಯಲ್ಲಿ ಅಂದ್ರೆ ವಿತ್ ವಿತ್ ದೀಸ್, ಆ ರೀತಿ ಹಂಗೆ. ನೆಕ್ಸ್ಟ್, ಕಾಲೇಜ್ನಲ್ಲಿ ನಡೆದ ಸೆಮಿನಾರ್. ಸೆಮಿನಾರ್ ಅಂದ್ರೆ ಏನು ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ಸೆಮಿನಾರ್ ಅಂತ ಅಂದ್ರೆ ಏನಂದ್ರೆ ವಿಚಾರ ಸಂಕಿರಣ. ತಣಿಗೆ ಪದದ ಅರ್ಥ. ತಣಿಗೆ ಪದದ ಅರ್ಥ ಏನಂದ್ರೆ ತಟ್ಟೆ. ಚಂಗೋಲಿ ಎಂದರೇನು? ಚಂಗೋಲಿ ಎಂದರೆ ದಿನಗೂಲಿ ಕೆಲಸ. ಇನಜ. ಇನಜ ಎಂದರೇನು? ಇನಜ ಎಂದರೆ ಕೆಳಗಿನವನು ಯಾರಿಗೆ ಇನಜ ಅಂತ ಕರೀತಾರೆ ಅಂತ ಅಂದ್ರೆ ಭೀಮ. ಸಾರಿ ಭೀಮಗಲ್ಲ, ಕರ್ಣ ಕರೀತಾರೆ. ಕರ್ಣ ಇನಜ ಅಂತ ಕರೀತಾರೆ. ನೆಕ್ಸ್ಟ್, ಕೂಷ್ಮಂಡ. ಕೂಷ್ಮಂಡ ಎಂದರೇನು? ಕೋಣನೋ ಕುಂಬಳಕಾಯನೋ ಅಂತ ಇವೆರಡರಲ್ಲೇ ನಿಮಗೆ ಕನ್ಫ್ಯೂಷನ್ ಬರುತ್ತೆ. ಇದರಲ್ಲಿ ಓಕೆನಾ. ರೈಟ್ ಆನ್ಸರ್ ಅದಕ್ಕೆ ಕೋಣನೋ ಕುಂಬಳ, ಇದಕ್ಕೆ ರೈಟ್ ಆನ್ಸರ್ ಕುಂಬಳ. ನೆಕ್ಸ್ಟ್, ಕನ್ನಡ ಜಾನಪದ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಮುಖ್ಯ ಕೃತಿಗಳು ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ. ಈಗ ಇದು ಕರೆಕ್ಟ್ ಹೌದೋ ಅಲ್ಲ, ಸ್ಪೆಲ್ಲಿಂಗ್ ಕರೆಕ್ಟ್ ಹೌದೋ ಅಲ್ಲ ಅಂತಂದು ಚೆಕ್ ಮಾಡ್ಬೇಕು. ಈಗ ಸ್ವಾತಂತ್ರ್ಯೋತ್ತರ, ಓಕೆನಾ. 56ಗೆ ಸರಿಯಾದ ಆನ್ಸರ್ ಯಾವ್ದಂದ್ರೆ ಸ್ವಾತಂತ್ರ್ಯೋತ್ತರ. ಓಕೆನಾ. ಇದರಲ್ಲಿ ಇದು ದೊಡ್ಡ ತೋ ಆಗ್ಬೇಕಿತ್ತು, ಹಾಗಾಗಿ ಇದು ರಾಂಗು. ನೆಕ್ಸ್ಟ್, ಸ್ವಾತಂತ್ರ್ಯ, ಇದರಲ್ಲಿ ಇಳಿ ಬಂದಿಲ್ಲ, ಹಾಗಾಗಿ ಇದು ರಾಂಗ್. ಆಮೇಲೆ ಎ ಒತ್ತು ಬಂದಿಲ್ಲ, ಹಾಗಾಗಿ ಆಪ್ಷನ್ 2 ರೈಟ್ ಆನ್ಸರ್. ತಲೆದಂಡ, ಇದು ಗಿರೀಶ್ ಕಾರ್ನಾಡ್ ಬಿಡಿ, ಇದು ಯಾವಾಗಲೂ ಬಂದಿರ್ತ ಕ್ವಶನ್ಸ್. ತಲೆದಂಡ ಇದು ಗಿರೀಶ್ ಕಾರ್ನಾಡ್ ಅವ್ರದ್ದು. ದಾನ ಚಿಂತಾಮಣಿ, ಇದು ಹಿಸ್ಟ್ರಿಯಲ್ಲಿ ಕೂಡ ಓದ್ತೀರಾ, ಅತ್ತಿಮಬ್ಬೆ. ಒಂಟಿ ಕಾಲಿನ ಕೊಕ್ಕರೆ 900 ತತ್ತಿ. ಒಂಟಿ ಕಾಲಿನ ಕೊಕ್ಕರೆ 900 ತತ್ತಿ, ಇದೇನಂದ್ರೆ ಇದು ಒಗಟು. ಓಕೆನಾ. ನೆಕ್ಸ್ಟ್, 60, ಗುಂಪಿಗೆ ಸೇರದ್ದನ್ನು ಗುರುತಿಸಿ. ಗುಂಪಿಗೆ ಸೇರದ್ದು ಗರುಡ ಹಾರ್ತತಿ, ಗಿಳಿ ಹಾರುತ್ತೆ, ಮುಂಗಟ್ಟಿ ಇದು ಕೂಡ ಹಾರುತ್ತೆ, ಬಾವಲಿ ಇದು ಒಂದು ಪಕ್ಷಿ ಆದ್ರೂ ಕೂಡ ಹಾರೋದಿಲ್ಲ, ಹಾಗಾಗಿ ಅದು. 61, ಓಕೆನಾ. 61, ಮನೆ ಪಾಠ ಹೇಳುವುದರಿಂದ ಅಧ್ಯಾಪಕನ ಬೋಧನೆಯ ಗುಣಮಟ್ಟ ಕುಂಠಿತಗೊಳ್ಳುತ್ತದೆ. ಬೋಧನೆಯ, ಇದು ರೈಟ್ ಆರ್ ರಾಂಗ್ ಹೇಳ್ಬೇಕೀಗ, ಅದು ಉಚ್ಚಾರ ಮಾಡೋದು ಕರೆಕ್ಟ್ ಇದೆನೋ ಇಲ್ಲ ಅಂತ. ಓಕೆನಾ, ಹಾಗಾಗಿ ಇದು ತಪ್ಪಲ್ಲ, ರೈಟ್ ಇದೆ, ಬೋಧನೆ ಅನ್ನುವುದು ಕರೆಕ್ಟ್ ಇದೆ. ನೆಕ್ಸ್ಟ್, 62ನೇ ಕ್ವಶನ್ ಏನಿದೆ, ಕಣ್ಣಿಗೆ ಬಿದ್ದ ದೃಶ್ಯದಿಂದ ದಿಗ್ಭ್ರಾಂತನಾದೆನು. ದಿಗ್ಭ್ರಾಂತ ಕರೆಕ್ಟ್ ಇದೆ, ಇದು ದಿಗ್ಭ್ರಾಂತನಾದೆನು, ತಪ್ಪಿಲ್ಲ ಹಾಗಾದ್ರೆ. ಆಮೇಲೆ ಇಲ್ಲಿ ಕೂಡ ಕೊಟ್ಟಿದ್ದಾನೆ ದಿಗ್ಭ್ರಾಂತ, ಎರಡು ಸೇಮ್ ಇದೆ, ಇದರಲ್ಲಿ ಇದು ಕೂಡ ಕರೆಕ್ಟ್ ಇದೆ. ಇದ ಹಂಗ್ ಬಂತ ಆಪ್ಷನ್ ನೋಡಿದ್ರೆ ದಿಗ್ಭ್ರಾಂತ ಇದು ಕರೆಕ್ಟ್ ಇದೆ, ಬಟ್ ಇಲ್ಲಿ ತಪ್ಪಿಲ್ಲ ಅಂತ ಕೊಟ್ಟಿರೋದಕ್ಕೆ ಇದನ್ನ ಹಾಕ್ಬೇಕು ನಾವು. ಬಟ್ ಕೀ ಆನ್ಸರ್ ಅಲ್ಲಿ ಮಾತ್ರ 2 ಮತ್ತು 4 ಅಂತ ಕೊಟ್ಟಿದ್ದಾನೆ, ಹಾಗಾಗಿ 2 ರೈಟ್. ಕೊಟ್ಟಿರೋದೇ ರೈಟ್ ಕೊಟ್ಟಿದ್ದಾನೆ. ಓಕೆನಾ. ಕನ್ನಡವು ಯಾವ ಭಾಷಾ ವರ್ಗಕ್ಕೆ ಸೇರಿದೆ? ಇದನ್ನು ನಾನು ಹೇಳಿದ್ದೀನಿ. ಓಕೆನಾ. ಕನ್ನಡವು ಯಾವ ಭಾಷಾ ವರ್ಗಗಳು ಕೆಲವೊಂದಿಷ್ಟು ಬರ್ತವೆ, ಯಾವ್ಯಾವ್ದ್ರಲ್ಲಿ ಬರ್ತವೆ ಅಂತಂದು. ಓಕೆನಾ. ಹಾಗಾಗಿ ಇದನ್ನು ಕೂಡ ನಾನು ಕವರ್ ಮಾಡಿದ್ದೀನಿ. ಪ್ರತಿ ಒಂದನ್ನು ಇದರಲ್ಲಿ ಬಂದಿರೋ ಕ್ವಶನ್ಸ್ ಎಲ್ಲಾನು ಕೂಡ ನಾನು ಕವರ್ ಮಾಡಿದ್ದೀನಿ, ಹಾಗಾಗಿ ನಾನು ಇಲ್ಲಿ ಇನ್ನೊಂದ್ಸರಿ ಹೇಳ್ತಿಲ್ಲ. ಓಕೆನಾ. ಇದು ಯಾವ ಭಾಷೆದಲ್ಲಿ ಬರ್ತವೆ, ಯಾವ್ದ್ರಲ್ಲಿ ಬರುತ್ತೆ, ಓಕೆ, ಆ ರೀತಿ ಇದೆಲ್ಲದನ್ನು ಕೂಡ ಹೇಳಿರೋ ದೃಷ್ಟಿಯಿಂದ ನಾನು ಇವಾಗ ಇದರಲ್ಲಿ ಹೇಳ್ತಿಲ್ಲ. ಓಕೆ. ನೆಕ್ಸ್ಟ್, ಒಂದು ನಿಮಿಷ. ಕನ್ನಡವು ಯಾವ ಭಾಷೆ? ಇದು ದ್ರಾವಿಡ ವರ್ಗ ಭಾಷೆಗೆ ಬರುತ್ತದೆ. ಓಕೆನಾ. 63 ದ್ರಾವಿಡ ವರ್ಗ ಭಾಷೆಗೆ. ನೆಕ್ಸ್ಟ್, ಸ್ಥಾನಪಲ್ಲಟವಾಗಿರುವ ಪದಗಳು ಅರ್ಥಪೂರ್ಣ ವ್ಯಾಖ್ಯೆಯನ್ನು ಜೋಡಿಸಿ. ಚಳುವಳಿಯ ವಚನ ನೇತಾರ ಬಸವಣ್ಣ. ವಚನ ಚಳುವಳಿಯ ನೇತಾರ ಬಸವಣ್ಣ, ಈ ತರ ಬರ್ತೇನೆ ನೋಡಿ. ವಚನ ಫಸ್ಟ್, ವಚನ ಚಳುವಳಿಯ ನೇತಾರ ಬಸವಣ್ಣ, ಈ ರೀತಿ ಬರ್ಬೋದಂತ ಅನ್ಸುತ್ತೆ. ಫಸ್ಟ್ ಯಾವುದು? ಕ್ಯೂ ಬರ್ಬೇಕು. ಕ್ಯೂ ಎಲ್ಲಿದೆ? ಇಲ್ಲಿದೆ. QPRS, QPRS, ರೈಟ್. ಆಪ್ಷನ್ 1 ಫಸ್ಟಾ? ಆಪ್ಷನ್ 1 ಫಸ್ಟ್ ರೈಟ್ ಆಗುತ್ತೆ ಅನ್ಸುತ್ತೆ. ಬಟ್ ಅವನು ಕೀ ಆನ್ಸರ್ ಅಲ್ಲಿ, ಬಟ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಅನ್ಸುತ್ತೆ, ಬಟ್ ಕೀ ಆನ್ಸರ್ ಅಲ್ಲಿ ಆಪ್ಷನ್ 2 ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ? ಬಸವಣ್ಣ ವಚನ ಚಳುವಳಿಯ ನೇತಾರ ಅಂತ ಕೊಡ್ತಾನೆ ಆಪ್ಷನ್. ಬಟ್ ನೀವು ರೈಟ್ ಒಂದೇ ಸಡನ್ಲಿ ನೋಡಿದಾಗ ಅನ್ಸುತ್ತೆ ಫಸ್ಟ್ ಆಪ್ಷನ್ ರೈಟ್ ಅನ್ಸುತ್ತೆ, ಬಟ್ ಕೀ ಆನ್ಸರ್ ಕೊಟ್ಟಿರೋದು ಆಪ್ಷನ್ 2. ಓಕೆನಾ. ಬಸವಣ್ಣ ವಚನ ಚಳುವಳಿಯ ನೇತಾರ, ಇದು ರೈಟ್ ಆನ್ಸರ್, ಹಾಗಾಗಿ ಆಪ್ಷನ್ 2 ರೈಟ್. ನೆಕ್ಸ್ಟ್, ಸ್ಥಾನಪಲ್ಲಟವಾಗಿರುವ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ. ಫಲವತ್ತಾದ ಭೂಮಿ ಪಾಳು ಬಿದ್ದಿತು. ಈ ಸಂದರ್ಭದಲ್ಲಿ ಕೃಷಿಕರು ಜ್ಯೋತಿಬಾ ಫುಲೆ ನೆರವು ಹೋದರು. ಸಂಕಷ್ಟ ಪರಿಹಾರ ತನಕ ಫಲಗದ್ದೆಯನ್ನು ಕೆಲಸ ಮಾಡಬಾರದೆಂದು ಕೃಷಿಕರಿಗೆ ತಿಳಿಸಿದರು. ಏನೋ ತಿಳಿಸಿದಾರೆ ಅಂತ. ಹೆಂಗಂದ್ರೆ ಕ್ಯೂ ಫಸ್ಟ್ ಬರೋದಿಲ್ಲ, ಕ್ಯೂ ಫಸ್ಟ್ ಇಲ್ಲ. ಓಕೆ. ಫಲವತ್ತಾದ ಭೂಮಿ ಹಾಳು ಬಿದ್ದಿತ್ತು ಅಂದ್ರೆ ಇದಕ್ಕಿಂತ ಬಿಫೋರ್ ಏನೋ ಮಾಡಿದ್ರೆ ಅದಕ್ಕೆ ಹಾಳು ಬಿದ್ದಿತ್ತು. ಪಿ ಫಸ್ಟ್ ಬರೋದಿಲ್ಲ ನನಗೀಗ.
ಓಕೆನಾ. ಆಗ ಪಿ ಕ್ಯಾನ್ಸಲ್ ಮಾಡ್ತೀನಿ ನಾನು. ಓಕೆನಾ, ಪಿ ಕ್ಯಾನ್ಸಲ್ ಮಾಡಿದೆ. ನೆಕ್ಸ್ಟ್, ಆಗ ಕೃಷಿಕರ ಸಂಘವನ್ನು ಕಟ್ಟಿಕೊಂಡು ಹೋರಾಟ ಆರಂಭಿಸಿದರು. ಯಾವಾಗ ಆಗ ಅಂತ ಅಂದ್ರೆ ಇದಕ್ಕಿಂತ ಬಿಫೋರ್ ಏನೋ ಒಂದು ವರ್ಡ್ ನಡೆದಿದೆ. ಆಗ ಅಂತ ಬಂದಿದೆ ಅಂದ್ರೆ ನನಗೆ ಆರ್ ಫಸ್ಟ್ ಬರೋಂಗಿಲ್ಲ. ನನಗೀಗ ಆರ್ ಫಸ್ಟ್ ಇರೋದು ಯಾವುದಿಲ್ಲ. ಓಕೆನಾ. ಜಮೀನ್ದಾರ ಮತ್ತು ಸಾಹುಕಾರರು ಸೇರಿಕೊಂಡು ಈಗ ಇದು ಫಸ್ಟ್ ಬರಲ್ಲಂದೆ, ಇದು ಫಸ್ಟ್ ಬರಲ್ಲಂದೆ, ಇದು ಫಸ್ಟ್ ಬರಲ್ಲ ಅಂತ ಅಂದ್ರೆ ಇನ್ ಯಾವ್ದು ಉಳಿದೈತೆ ನನಗೆ? ಎಸ್ ಒಂದೇ ಉಳಿದಿರೋದು. ಎಸ್ ಫಸ್ಟ್ ಬರ್ಬೇಕು ನನಗೀಗ. ಎಸ್ ಫಸ್ಟ್ ಇರೋದು ಇದು ಒಂದೇ ಇದೆ. ಎಷ್ಟು ಸಿಂಪಲ್ ಆಗಿ ಸಾಲ್ವ್ ಆಯ್ತು ನೋಡಿ ಇದು ಕ್ವಶನ್ಸ್. ಓಕೆನಾ. ಎಸ್ ಫಸ್ಟ್ ಇದೆ ಅಂದ್ರೆ ಜಮೀನ್ದಾರರು, ನಾನು ಈ ಲಾಸ್ಟ್ನೇ ಲೈನ್ ಓದೇ ಇಲ್ಲ ನಾನು, ಬಟ್ ಎಸ್ ಫಸ್ಟ್ ಬರ್ಬೇಕಂತಂದೆ. ಯಾಕಂದ್ರೆ ಮೂರು ಫಸ್ಟ್ ಬರಂಗಿಲ್ಲ. ಯಾಕಂದ್ರೆ ಫಲವತ್ತಾದ ಭೂಮಿ ಪಾಳು ಬಿದ್ದಿತ್ತು. ಫಲವತ್ತಾದ ಭೂಮಿ ಪಾಳು ಬಿದ್ದಿತ್ತು ಅಂದ್ರೆ ಇದಕ್ಕಿಂತ ಬಿಫೋರ್ ಏನೋ ಮಾಡಿದ್ರೆ ಅದು ಪಾಳು ಬಿದ್ದೈತಿ. ಆಮೇಲೆ ಈ ಸಂದರ್ಭದಲ್ಲಿ ಅಂದ್ರೆ ಬಿಫೋರ್ ಯಾವ್ದೋ ಒಂದು ಸಂದರ್ಭ ಆಗೈತಿ. ಆಮೇಲೆ ಕೃಷಿಕರಿಗೆ ಮಾಡಬಾರದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಇದು ಮಾಡಬೇಡ್ರಿ ಅಂತ ಹೇಳಿದಾರೆ ಅಂದ್ರೆ ಇದಕ್ಕಿಂತ ಬಿಫೋರ್ ಏನೋ ಒಂದು ಸಂದರ್ಭ ಆಗೈತೆ ಅಂತ ನನ್ಗೆ ಗೊತ್ತಾಗುತ್ತೆ ಇಲ್ಲಿ. ನೆಕ್ಸ್ಟ್, ಆಗ ಕೃಷಿಕರು ಸಂಘವೊಂದನ್ನು ಕಟ್ಟಿಕೊಂಡರು. ಆಗ ಕೃಷಿಕರ ಸಂಘವೊಂದನ್ನು ಕಟ್ಟಿಕೊಂಡ್ರು ಅಂದ್ರೆ ಯಾವಾಗ ಅಂತ ಅಂದ್ರೆ ಇದಕ್ಕಿಂತ ಬಿಫೋರ್ ಒಂದೇನೋ ಲೈನ್ ಐತೆ ಅಂತ ನನಗೆ ಇಲ್ಲಿ ಗೊತ್ತಾಗುತ್ತೆ. ಆಗ ಅಂತಂದ್ರೆ ಇದಕ್ಕಿಂತ ಬಿಫೋರ್ ಏನೋ ಹೇಳಿದಾನೆ, ಆಗ ಅಂತ ಹೇಳ್ತಿದ್ದಾನೆ. ಹಂಗಂದ್ರೆ ಆರು ಕೂಡ ಫಸ್ಟ್ ಲೈನ್ ಬರಲ್ಲ. ಹಾಗಾಗಿ ಎಸ್ ಉಳಿದದ್ದು ಮೂರು ಹೋದ್ಮೇಲೆ ಎಸ್ ಒಂದು ಉಳಿತು. ಇವಾಗ ಎಸ್ ಫಸ್ಟ್ ಲೈನ್ ಬರುತ್ತೆ. ಓಕೆನಾ. ಎಸ್ ಫಸ್ಟ್ ಲೈನ್ ಬಂತು, ನಾವು ಓದೋದು ಬೇಡ. ನೆಕ್ಸ್ಟ್, ಎಸ್ ಏನಿದೆ, ಜಮೀನ್ದಾರರು ಮತ್ತು ಸಾಹುಕಾರರು ಸೇರಿಕೊಂಡು ಕೃಷಿಕರನ್ನು ತೀವ್ರವಾದ ರೀತಿಯಲ್ಲಿ ಸಂಕಷ್ಟಕ್ಕೆ ಗುರಿ ಮಾಡಿದರು. ಓಕೆನಾ. ನೆಕ್ಸ್ಟ್, ಆಗ ಕೃಷಿಕರು ಸಂಘವನ್ನು ಕಟ್ಟಿಕೊಂಡು ಹೋರಾಟವನ್ನು ಆರಂಭಿಸಿದರು. ಇದು ಸೆಕೆಂಡ್ ಬರಬೇಕು. ಓಕೆನಾ, ಇದು ಸೆಕೆಂಡ್ ಬರಬೇಕು. ಓಕೆ. ನೆಕ್ಸ್ಟ್, ಆರ್ ಬಂತ. ಆಮೇಲೆ ಈ ಸಂದರ್ಭದಲ್ಲಿ ಕೃಷಿಕರ ನೆರವಿಗೆ ಹೋದ ಅಂದ್ರೆ ಹೋರಾಟ ಆರಂಭಿಸಿದ ಮೇಲೆ ಕೃಷಿಕರ ನೆರವಿಗೆ ಹೋದ ಜ್ಯೋತಿಬಾ ಫುಲೆ ಸಂಕಷ್ಟಗಳಿಗೆ ಪರಿಹಾರ ಸಿಗುವ ತನಕ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಬೇಡ್ರಿ ಅಂತ ಹೇಳಿದ್ರು. ಕೆಲಸ ಮಾಡಬೇಡ್ರಿ ಅಂತ ಅದಕ್ಕೆ ಫಲವತ್ತಾದ ಭೂಮಿ ಹಾಳು ಬಿದ್ದಿತ್ತು. ಕೆಲಸ ಮಾಡ್ಲಿಕ್ಕೆ ಅದು ಹಾಳು ಬಿತ್ತು. ಓಕೆನಾ. ಆಪ್ಷನ್ 3 ರೈಟ್ ಆನ್ಸರ್. ನೆಕ್ಸ್ಟ್, 66 ಇದು ಫಸ್ಟ್ನೇ ಕ್ಲಾಸಲ್ಲಿ ಹೇಳ್ತೀನಿ ನೋಡ್ರಿ. ಆದಿಕೇಶವ ಎಂಬ ಅಂಕಿತ ನಾಮ ಯಾರ್ದು? ಆದಿಕೇಶವ ಅಂಕಿತ ನಾಮ ಯಾರ್ದು ಅಂದ್ರೆ ಕನಕದಾಸ. ಪುರಂದರದಾಸರ ಅಂಕಿತ ನಾಮ ಯಾವ್ದಂತ ಕಮೆಂಟ್ ಮಾಡಿ ನನಗೆ. ನೆಕ್ಸ್ಟ್, ಕನ್ನಡ ಮಾತು ಎಲೆ ಎತ್ತುವ ಬಗೆ ಎಂಬ ವಿಷಯದ ಉಪನ್ಯಾಸ ನೀಡಿದವರು ಯಾರು? ಅಂದ್ರೆ BM ಶ್ರೀಕಂಠಯ್ಯನವರು ಅಂತೆ. ನೆಕ್ಸ್ಟ್, ಪುತಿನ ಅವರು ಗೋಕುಲ ನಿರ್ಗಮನ ಕೃತಿಯ ಒಂದು ಗೀತ ನಾಟಕವಾಗಿದೆ. ಸಮಷ್ಟಿ ಪದದ ವಿರುದ್ಧ ಪದ ಏನು? ಸಮಷ್ಟಿ ಪದದ ವಿರುದ್ಧ ಪದ ಯಾವುದೂ ಅಲ್ಲ. ಇದರೊಳಗೆ ಯಾವುದೂ ಅಲ್ಲ ಸಮಷ್ಟಿ ಪದದ ವಿರುದ್ಧ ಪದ. ಶಾಸನ ಎಂಬುದರ ಅರ್ಥ 70. ಶಾಸನ ಎಂಬುದರ ಅರ್ಥ ಯಾವುದು ಅಂದ್ರೆ ಮೇಲಿನ ಎಲ್ಲ ಆಜ್ಞಾಪಿಸು, ರಾಜಾಜ್ಞೆ ಇವೆಲ್ಲವೂ ಕೂಡ ಶಾಸನ ಎಂಬುದರ ವಿರುದ್ಧ ಪದವಾಗಿರ್ತವೆ. ಐ ಹೋಪ್ ಇದು ಕೂಡ ನಿಮಗೆ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಇಲ್ಲಿಗೆ 10 ಕ್ವಶನ್ ಪೇಪರ್ ಕಂಪ್ಲೀಟ್ ಆಯ್ತು. ಅಂದ್ರೆ 35 × 10 ಓಕೆನಾ, 350 ನೀವು ಕನ್ನಡ ಕ್ವಶನ್ಸ್ ಅನ್ನ ನೀವು ಸಾಲ್ವ್ ಮಾಡಿದಿರ ಅಂತ ಅಂದ್ರೆ ಅಲ್ಲಿ ಬರುವ 35 ಕ್ವಶನ್ಸ್ ಅನ್ನ ನೀವು ಆರಾಮ್ಸೆ ನೀವು ಇಷ್ಟು ಡೀಟೇಲ್ ಆಗಿ ನೋಡಿದಿರ ಅಂತಂದ್ರೆ ಆರಾಮ್ಸೆ ನೀವು ಅಲ್ಲಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀರಾ. ಓಕೆನಾ. ಎಕ್ಸಾಮ್ಸ್ ಅಲ್ಲಿ ಆರಾಮ್ಸೆ ಇದು ಮ್ಯಾಕ್ಸಿಮಮ್ ಯೂಸ್ ಆಗುತ್ತೆ ನಿಮಗೆ. ಓಕೆನಾ. ಯಾವುದೇ ಕಾರಣಕ್ಕೂ ಕೂಡ ನೀವು ಗ್ರಾಮರ್ ಅನ್ನ ಮಿಸ್ ಮಾಡೋಕೆ ಆಗೋದಿಲ್ಲ. ಗ್ರಾಮರ್ ಆಯ್ತು, PQRS ಆಯ್ತು. ಓಕೆನಾ. ಏನಾದ್ರೂ ನಿಮ್ಗೆ ಅರ್ಥ ಗೊತ್ತಿಲ್ಲ ಅಂತ ಅಂದ್ಮೇಲೆ ಇನ್ ಡೆಪ್ತ್ ಆಗಿ ಸಾಹಿತ್ಯ ಕೇಳಿದ್ಮೇಲೆ ಅಲ್ಲಿ ಮಾತ್ರ ನಿಮ್ಗೆ ಕ್ವಶನ್ಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಗ್ರಾಮರ್ ಅಲ್ಲಿ ಮಿಸ್ ಮಾಡ್ಕೋಬೇಡಿ ಅನ್ನೋದು ನಾ ಹೇಳ್ತಿರೋದು. ಓಕೆನಾ. ಹಾಗಾಗಿ ಇಲ್ಲಿವರೆಗೂ 10 ಕ್ಲಾಸ್ಗಳು ಕೂಡ ಕಂಪ್ಲೀಟ್ ಆಗಿದ್ದಾವೆ. ಇದನ್ನು ಮುಂದುವರಿಸ್ಬೇಕಂತ ಅಂದ್ರೆ ನಿಮ್ಮ ರೆಸ್ಪಾನ್ಸ್ ಆಗಿರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಾನು ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.